ಅಯ್ಯೋ ನಾನು ತಂದಿದ್ದ ಮುದ್ದೆ ಅನ್ನ ಸಾರು ಎಲ್ಲ ಮಡ್ಪಾಲ್ ಮಾಡ್ಯವಳಲ್ಲೇ ಶಿಲ್ಪ. ಈ ಸೇಳಿ ಮನೆಯಾಳಿ ಕಾಲಾಗ ಒದ್ದು ಬಾರೇ ನೋಡ್ಬಾರೆ ಶಿಲ್ಪ, ನನಗೆ ಹೆಂಗೆ ಬುತ್ತಿ ತಗೊಂಡೋಗೋದು. ಅಯ್ಯೋ ಈಗಲೇ ತಡವಾಗೈತೆ, ಈಗ ಏನೇ ಮಾಡೋದು? ನನ್ನ ಗಂಡನ ಕೈಯಿಂದ ಹೆಂಗೆ ಬಚಾವಾಗೋದು? ಅಯ್ಯಯ್ಯೋ ಶಿಲ್ಪ ಬಾರ್ ನೋಡ್ಬಾರ್ರೆ ಇಲ್ಲಿ ನಿಮ್ ಸೇಳಿ ಮಾಡಿರೋ ಕೆಲ್ಸನ. ಯಪ್ಪ ದೇವ್ರೇ, ಹೀಗೇನೇ ಮಾಡೋದು? ಏನ್ ಮಾಡೋದು ಅಂತ ನನ್ ಕೇಳಿರ್ ನಾನು ಏನೇ ಹೇಳೋಣ ಶಿಲ್ಪ. ನಾನು ಸುಮ್ಮನೆ ಹೆಂಗೋ ಅತ್ಲಾಗೆ ಬುತ್ತಿ ತಗೊಂಡು ಸೀದಾ ನಾನು ಹೊಲ್ತಕ್ಕೆ ಹೋಗೋಣ ಅಂತ ಹೋಗ್ತಿದ್ದೆ. ನೀನೇ ಕುಕ್ಕಮೆಂದ್ ಬಾ, ಹೇಳಿದ ತಕ್ಷಣ ತಗೊಂಡೋಗ್ಬಾರ್ದು, ತಡ ಮಾಡ್ಬೇಕು, ಹಂಗೆ ಹಿಂಗೆ ಅಂತ ಹೇಳಿ ಕರ್ಕೊಂಬಂದೆ. ಈಗ ನೋಡು ಸೇಳಿ ಲೌಡಿ ಎಲ್ಲ ಕಾಲಾಗ ಒದ್ದು ಉಲ್ಡಿಸ್ಬಿಟ್ಟವಳೆ. ಈಗ ನನ್ನ ಗಂಡಗೆ ಏನ್ ಹೇಳಿ ಅಲ್ಲಿ ಕಾಯ್ತಿರ್ತಾರೆ ಕಣೆ ಕೂಲೇರೆಲ್ಲ ನಾವು ಊಟ ಮಾಡಕ್ ಇವಾಗ. ಅಯ್ಯಯ್ಯೋ ಈ ಟೈಮ್ನಾಗ ಹಿಂಗ ಆಗ್ಬೇಕಾ? ಅಯ್ಯೋ ನನ್ನ ಗಂಡ ಹುಡಿಕೊಂಡು ಮಂತಕ್ ಬಂದ್ರು ಬಂದೆ. ಏನ್ ಮಾಡೋದೆ ಶಿಲ್ಪ ಈಗ? ಹಾ ಅಯ್ಯೋ ಹಿಂಗಾಗುತ್ತೆ ಅಂತ ನನಗೆ ಏನೇ ಗೊತ್ತಿತ್ತು ರಾಣಿ? ಆ ಮನೆಯಾಳಿ ಸೇಳಿ ಕಣ್ಣು ಎತ್ಲಾಗ ಬಿಡ್ಕೊಂಬಂದ್ಲೋ ಏನ್ ಕತ್ಯ? ನಾನು ಎಲ್ಲ ಕಳ್ತನ ಮಾಡಕ್ ಹೋಗ್ಯವಳೆ, ಇವಾಗ ಬರಲ್ಲ ಬಿಡು ಅವಳು ಅಂತ ಅನ್ಕೊಂಡಿದ್ದೆ. ಅವಳು ಒಳ್ಳೆ ಗೂಳಿ ನುಗ್ದಂಗ್ ನುಗ್ಗ್ಯವಳೆ. ಕಣ್ಣ ಮ್ಯಾಕ್ ಬಿಡ್ಕೊಂಡ್ ಬತ್ತಿದ್ಲೋ ಏನೋ, ನೋಡ್ದಲೇನೆ ಕಾಲಾಗ ಒದ್ ಬಿಟ್ಟವಳೆ ಮನೆಯಾಳಿ. ಮೊದ್ಲೇ ತಿಂದ್ ಒಳ್ಳೆ ಹಂದಿ ಇದ್ದಂಗಿದ್ದಾಳೆ. ಏ ಮನೆಯಾಳಿ ಸೇಳಿ, ಏಯ್ ಬಾರಿ ಇಲ್ಲಿ. ಅಲ್ಲ ಬುತ್ತಿ ಗುಡಿನೆಲ್ಲನ ಉಳ್ಸಿ ಒಳಕ್ ಹೋಗಿ ಕುಕ್ಕಣಿದ್ಯಲ್ಲ, ಬಾರಿ ಇಲ್ಲಿ. ಏನ್ರಿ ನಿಮ್ದು? ಏನ್ ಹಂಗ್ ಬಡ್ಕೊಂತ ಇದೀರಾ ಸೇಳಿ ಸೇಳಿ ಅಂತಾನ? ನಾನೇನು ಬೇಕು ಅಂತ ಉಳ್ಸಿಲ್ಲ. ದಾರೆಗೆ ಇಕ್ಕೋದ್ರೆ ನಾನೇನ್ ಮಾಡೋಣ? ನಾನು ನೋಡ್ಲಿಲ್ಲ. ಹಿಂಗೆ ದಾರೆಗೆಲ್ಲನ ಬುತ್ತಿ ಇಕ್ಕಿರ್ತಾರೆ ಅಂತ ನನ್ಗೇನ್ ಕನ್ಸ ಬಿದ್ದಿರುತ್ತೆ. ನಾನೇನೋ ಯೋಚನೆ ಮಾಡ್ಕೊಂಡು ಬಂದೆ, ಡಬೇರಮ್ಮಂಗೆ ಕಾಲಾಗ ಒದ್ದು ಬಿಟ್ಟೆ. ಅದು ಎಲ್ಲ ಉಲ್ಟೋಯ್ತು. ನಾನೇನ್ ಮಾಡೋಣ ಅದಕ್ಕೆ? ನನ್ ಕರೆದ್ರೆ ನಾನೇನೇ ಮಾಡೋಣ? ಏಯ್ ರಾಣಿ, ನಿನ್ಗೇನ್ ಬುದ್ಧಿದ್ದಿ ಐತೋ ಇಲ್ವೋ? ಬುತ್ತಿ ತಗೊಂಬಂದು ಇಲ್ಲಿ ಯಾಕೆ ಕುಕ್ಕಣಿದ್ದೆ ನೀನು? ತಗೊಂಡು ಹೋಗ್ಬೇಕಾಗಿತ್ತು ಹೊಲ್ತಕ್ಕೆ. ಇಲ್ಲಿಗೆ ಬಂದವಳು ಇನ್ನ ಇವಳತಕ್ ಮಾತಾಡಕ್ಕೆ. ನಾನು ಮಾತಾಡಕ್ಕಾದ್ರೂ ಬರ್ತೀನಿ, ಏನ್ ಕಾದ್ರೂ ಬರ್ತೀನಿ. ನೀನು ಕಣ್ಣು ಎತ್ಲಾಗಿಕ್ಕೆ ಬರ್ತಿದ್ದೆ ನೆಟ್ಟಿಗೆ. ನೆಲ ನೋಡ್ಕೊಂಡ್ ಬರ್ಬೇಕು, ಆಕಾಶ ನೋಡ್ಕೊಂಡಲ್ಲ ಬರೋದು. ಈಗ ಅದೆಲ್ಲ ಬೇಕಾಗಿಲ್ಲ. ನನ್ನ ಬುತ್ತಿ ಎಲ್ಲ ಉಳ್ಸಿದ್ಯಾ ನನಗೆ ಯಾಕಂತೆ? ಈಗ ಅನ್ನ ಮುದ್ದೆ ಸಾರು ಎಲ್ಲ ನನಗೆ ಬುತ್ತಿ ಕೊಡ್ಬೇಕು ಅಷ್ಟೇನೆ. ನಾನು ಇವಾಗ ತಗೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಇವಾಗ ಏನಾರ ಹೋಗ್ಲಿಲ್ಲ ಅಂದ್ರೆ ನನ್ನ ಗಂಡ ಹುಡ್ಕೊಂಬಂದು ಹೊಡಿತಾನೆ. ನಾನ್ಯಾಕೆ ಮಾಡ್ಕೊಡೋಣ? ನಮ್ಮಂತಕ್ ಬಂದು ಬುತ್ತಿಗುಡೇನ ದಾರೆ ಕಿಕ್ಕಿರೋಳು ನೀನ್ ತಪ್ಪು, ನಂದಲ್ಲ ತಪ್ಪು. ಮುಚ್ಕೊಂಡು ಹೋಗು, ಮಂತಕ್ಕೆ ಹೋಗಿ ಮಾಡ್ಕೊಂಡು ತಗೊಂಡೋಗು. ನನಗೇನು ಹೇಳ್ತಾ ಇದ್ಯೆ? ಓಹೋ ನಾನಂತೆ ತಪ್ಪು ಮಾಡಿರೋದು. ಇವಳು ತಂದು ಇಲ್ಲಿ ಕುಕ್ಕರ್ಸ್ಕೊಂಡವಳೆ ಮಾಡಕ್ ಕೆಲಸ ಬಿಟ್ಟು. ಇವಳಿಗೂ ಮಾಡಕ್ ಕೆಲಸ ಇಲ್ಲ. ಈ ಶಿಲ್ಪಿಗೆ ಕರ್ಕೊಂಬಂದು ಕುಂಡಿಸ್ಕೊಂತಾಳೆ. ನಿನ್ಗಾದ್ರೆ ಬುದ್ಧಿ ಬೇಡವಾ? ಬುತ್ತಿ ಓದ್ಕೊಂಬಂದು ಇಲ್ಲಿ ಬಂದು ಕುಕ್ಕಣಿದ್ಯಲ್ಲ, ಹೋಗು ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗಿದ್ದೆ ಇವತ್ತು. ಇವಾಗ ನಿನ್ಗೆ ಇಂಥ ಪರಿಸ್ಥಿತಿ ಗೊತ್ತಿರ್ಲಿಲ್ಲ. ಅನ್ನ ಮುದ್ದೆ ಎಲ್ಲ ಸೇಲ್ಕೊಂಡು ಕುಕ್ಕಣಿದ್ಯಾ? ಹೋಗು, ತಟ್ಟಿನೂ ಪಾತ್ರೆನೂ ತಗೊಂಡೋಗಿ ತಿರ್ಗಾ ಮಾಡ್ಕೊಂಡು ತಗೊಂಡೋಗು. ನನಗೇನು ಹೇಳ್ತಾ ಇದ್ಯಾ? ಮಾಡ್ಕೊಂಡು ಹೋಗಕ್ಕೆ ಹೋದ್ರೆ ಏನಾಯ್ತು? ಬುತ್ತಿ ಏನ್ ಮಾಡಿದೆ ಅಂತ ನನ್ನ ಮತ್ತೆ ಕೇಳಲ್ವಾ? ನನ್ ಗಂಟೆಗೆ ಅನುಮಾನ ಬರಲ್ವಾ? ಈಗಿನ ಓದ್ಕೊಳ್ಳೋದೆ ಈಗಾನೆ ತಿರ್ಗಾನ ಬುತ್ತಿ ತಗೋಬೇಕು ಅಂತ ಅಡಿಗೆ ಮಾಡ್ತಿ ಅಂತ ಕೇಳಲ್ವೇನೆ ನಮ್ಮತ್ತೆ? ಇವಳೊಳೆ ಚೆನ್ನಾಗಿ ಹೇಳ್ತಾಳೆ, ಉಳ್ಸೋದೆಲ್ಲ ಉಳ್ಸ್ಬಿಟ್ಟು. ಶಿಲ್ಪ ಈಗ ಏನ್ ಮಾಡ್ತೀಯ? ನನಗೆ ಅದೆಲ್ಲ ಬೇಕಾಗಿಲ್ಲ. ಅನ್ನ ಮುದ್ದೆ ಸಾರು ಎಲ್ಲ ನಮ್ ಮಾಡ್ಕೊಡು ಅಂತ ಇವಳಿಗೆ ಹೇಳು ಅಷ್ಟೇನೆ. ನನಗೆ ಅದೆಲ್ಲ ಬೇಕಾಗಿಲ್ಲ. ನಮ್ಮತ್ತೆ ನನ್ನ ಗಂಡ ಯಾರಾದ್ರೂ ಇಲ್ಲಿ ಬರೋದ್ಕು ಮೊದ್ಲು ಅಡ್ಗೆ ಮಾಡ್ಕೊಡಕ್ಕೆ ಹೇಳಿ ಶಿಲ್ಪ. ನನ್ಗಂತೂ ಭಯವಾಗ್ತೈತಿ. ನನ್ನ ಗಂಡನೋ ನಮ್ಮ ಅತ್ತೆನೋ ಯಾರಾದ್ರೂ ಈಗ ಬಂದ್ರೆ ಏನ್ ಮಾಡೋದು ಅಂತಾನ. ಅಯ್ಯೋ ಸೆಳಿ, ಹೋಗು ಮಾಡೋಕ್ ಕೊಡೋಗು. ಅನ್ನ ಸಾರು ಮುದ್ದೆನ ಮಾಡಿ ಇವಳಿಗೆ ಬುತ್ತಿ ತುಂಬಿ ಕೊಡು, ತಗೊಂಡೋಗ್ತಾಳೆ. ಪಾಪ ನಮ್ಮಿಂದ ಯಾಕೆ ಅವಳು ಬಯಸ್ಕೋಬೇಕು? ಅವಳು ಗಂಡನ್ ತಗೋ ಅತ್ತೆ ತಗೋ ಹೇಳು. ನೀನೇ ತಪ್ಪು ಮಾಡಿರೋದು. ನೀನ್ ನೆಟ್ಟಿಗೆ ಕಣ್ಣ ನೆಲದ ಮೇಲೆ ಬಿಡ್ಕೊಂಡ್ ಬರ್ಬೇಕಾಗಿತ್ತು. ಏನೋ ಯೋಚನೆ ಮಾಡ್ಕೊಂಡ್ ಬರ್ತಿದ್ರೆ ನೆಲದಾಗೆ ಇರೋದು ಏನ್ ಕಾಣುತ್ತೆ ಹೇಳು? ಹೋಗು ಮಾಡೋಕ್ ಜಲ್ದಿ ಹೋಗಿ. ಪಾಪ ನಮ್ಮಿಂದ ಇವಳು ಬಯಸ್ಕೊಂಬದ್ ಬೇಡ ಅವ್ರ ಮನೆಗೆ. ಏಯ್ ನಾನಂತೆ ನಾನು, ನೀನು ಹೋಗಿ ಮಾಡ್ಕೊಡಗೆ ನಾನು ಯಾಕೆ ಮಾಡ್ಕೊಡೋಣ? ನಾನೇನು ಇವಳೇನಾದ್ರೂ ಕರ್ಕೊಂಬಂದು ಕುಂಡಿಸ್ಕೊಂಡಿದ್ದ? ತಂದು ಇಕ್ಕಮ್ಮ ಬುತ್ತಿ ಗುಡೇನ ಉಳಿಸ್ತೀನಿ ಅಂತ ಹೇಳಿದ್ದ. ನೀನ್ ತಾನೇ ಕರ್ಕೊಂಬಂದಿಕ್ಕಳು, ಬೇಕಂದ್ರೆ ಮಾಡ್ಕೊಡೋಗು. ನನಗೇನು ಹೇಳ್ತಾ ಇದ್ಯಾ? ನನಗೆ ಹೇಳ್ತಾಳೆ. ಇಬ್ರು ಬಂದಿರಿ, ಹೋಗ್ತಾ ಇರು ನೀನ್ ನೋಡ್ಕೊಂಡು. ಕೊಳೆ ಮನೆಯಾಳಿ, ನನ್ನ ಬುತ್ತಿನೆಲ್ಲ ಉಳಿಸ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ಯಾ? ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಅದನ್ನ ಕೇಳಕ್ಕೆ ನೀನ್ ಯಾವಳೆ? ಹೋಗು, ನಮ್ಮಂತಕ್ ಬಂದಿರೋಳು ನೀನು. ನಾನಂತೆ ಉಳಿಸಿರೋಳು. ತಂದು ಇಕ್ಕದಳಿಗೆ ಜನ ಇಲ್ವಿ ಇಕ್ಕಬಾರ್ದು ದಾರಿಗೆ ಅಂತಾನ, ಓಡಾಡ್ತಾರೆ ಅಂತಾನ. ನನಗೆ ಈಗ ಅರ್ಜೆಂಟ್ ಆಗೈತೆ, ಹೋಗ್ಬೇಕು ಎರಡಕ್ಕೆ. ನೋಡ್ದೇನೆ ಶಿಲ್ಪ, ಈ ಸೇಳಿ ಹೆಂಗ್ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾಳೆ. ಈಗ ಏನೇ ಮಾಡೋದು ನಾನು? ಅಯ್ಯೋ ನನಗೆ ಭಯವಾದಂಗ ಆಗ್ತೈತೆ ಕಣೆ. ಅಯ್ಯೋ ನೀನ್ ಸುಮ್ನಾದ್ರೂ ಇರ್ಬೋದಾಗಿತ್ತು. ಸುಮ್ನೆ ಕರ್ಕೊಂಬಂದೆ ಬಾರೆ ಅಂತಾನ. ಈಗ ನೋಡು ಎಂತ ಪರಿಸ್ಥಿತಿ ಆಯ್ತು. ಈಗ್ಲೇ ಎಷ್ಟೋ ಹೊತ್ತಾಗೈತಿ. ನನ್ ಗಂಡ ಎಲ್ಲಿ ಬರ್ತಾನೋ ಏನೋ ಅಂತ ಭಯವಾಗ್ತೈತೆ ಕಣೆ. ಅಯ್ಯೋ ರಾಣಿ, ಬೇಜಾರು ಮಾಡ್ಕೋಬೇಡ, ಸುಮ್ಮನಿರೆ. ಇನ್ನೇನು ಮಾಡೋಕ್ಕಾಗುತ್ತೆ? ನಮ್ಮನೆಗೂ ಇವಾಗ ಅನ್ನ ಮುದ್ದೆ ಸಾರು ಯಾತೂ ಇಲ್ಲ. ನಮ್ಮನೆಗಿರೋದಾದ್ರೂ ಕೊಟ್ಟು ಕಳ್ಸೋಣ ಅಂದರೆ ಈಗ ಮಾಡೋಕ್ಕೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಅಯ್ಯೋ ಏನು ಹೇಳ್ತೀಯ? ನಿಮ್ಮ ಮನೆಗೆ ಹೋಗ್ಬಿಟ್ಟು ಎಲ್ಲೋ ನಾಯಿ ಅಡ್ಡ ಬಂದು ಬೀಳಿಸ್ಬಿಡ್ತು ಅಂತ ಹೇಳ್ಬಿಡು ನಿಮ್ಮ ಅತ್ತಿಗೆ. ಸುಮ್ಮನೆ
ಹಂಗೆ ಹೇಳಿದ್ರೆ ನಂಬ್ತಾರೇನೆ ಶಿಲ್ಪ. ಅಯ್ಯಯ್ಯೋ, ಏನು ಮಾಡೋಕ್ಕಾಗಲ್ಲ. ಏನೋ ಒಂದು ಸುಳ್ಳು ಹೇಳಿ ಒಪ್ಪಿಸ್ಬೇಕು ಅಷ್ಟೇನೆ ಅವ್ರನ್ನ. ಸುಮ್ಮನೆ ಹಂಗಂತ ಹೇಳು. ನಾನು ಬರೋ ದಾರಿಗೆ ಎರಡು ನಾಯಿಗಳು ಕಡ್ದಾಡ್ತಿದ್ವು. ಅವು ನನ್ನ ಮ್ಯಾಕೆ ಎಗ್ರಿ ಬಿಟ್ಟು ಬುತ್ತಿ ಎಲ್ಲ ಚೆಲ್ಲೋಯ್ತು ಅಂತ ಹೇಳಿ ನಿನ್ನ ಗಂಡಗೂ ನಿಮ್ಮ ಅತ್ತಿಗೂ ಹೇಳ್ಬಿಡು. ಸುಮ್ಮನೆ ಹಂಗೆ ಹೇಳಿದ್ರೆ ನಂಬ್ತಾರೆ. ರಾಣಿ ರಾಣಿ, ಇಲ್ಲೇನೇ ಮಾಡ್ತಾ ಇದ್ಯಾ? ಅವತ್ತಕ್ಕೆ ಬುತ್ತಿ ತಗೊಂಡೋಗೋದ್ ಬಿಟ್ಟು ಅಲ್ಲ, ಬುತ್ತಿ ಓದ್ಕೊಂಡ್ಬಂದು ಯೋಟತ್ತಾತು. ಇಲ್ಲೇನ್ ಮಾಡ್ತಾ ಇದ್ಯಾ? ರಮೇಶ ನೋಡಿದ್ರೆ ಬುತ್ತಿ ಯಾಕೆ ತಂದಿಲ್ಲ ಅಂತ ಹೇಳಿ ಮಂತಕ್ ಬಂದೇವನಿ. ನೀನ್ ನೋಡಿದ್ರೆ ಇಲ್ಲಿಗೆ ಬಂದಿದ್ಯಾ ಇವಳ್ತ ಕಳ್ಟ ಹೊಡಿಯಕ್ಕೆ. ಅದು ಅತ್ತೆ, ಅದು ದಾರಿಲಿ ನಾಯಿ. ಏನೋ ದಾರಿಲಿ ನಾಯಿ? ಏನೇ ಆಯ್ತು? ಎಲ್ಲ ಬುತ್ತಿ? ಅವ್ನು ನೋಡಿದ್ರೆ ಅಲ್ಲಿ ಹುಡಿಕೆ ಬಂದವನಿ. ಬುತ್ತಿ ಯಾಕೆ ತರ್ಲಿಲ್ಲ ಅಂತ ಹೇಳಿ ಅವ್ನು ಎಗರಾಡ್ತಾ ಇದ್ದಾನೆ. ನೀನ್ ನೋಡಿದ್ರೆ ಇಲ್ಲಿ ಬಂದಿದ್ಯಾ? ಎಲ್ಲ ಬುತ್ತಿ? ಅತ್ತೆ, ಅದು ಬುತ್ತಿ ಎಲ್ಲ ಚೆಲ್ಲೋಯ್ತತ್ತೆ. ಅದು ನೀರು ಕುಡಿಯೋಣ ಅಂತ ಹೇಳಿ ಶಿಲ್ಪರ್ ಮನೆ ಹತ್ರ ಬಂದೆ. ಇಲ್ಲಿಕ್ಕಿ ಒಳಕ್ಕೆ ಹೋಗಿ ನೀರು ಕುಡಿದು ಬರೋ ಅಷ್ಟರಲ್ಲಿ ಯಾವ ನಾಯಿಗಳು ಉರುಳಿಸ್ಬಿಟ್ಟೆವತ್ತೆ. ಇಲ್ಲಿ ನೋಡಿ, ಇಲ್ಲಿ ಅನ್ನ ಮುದ್ದೆ ಸಾರು ಎಲ್ಲ ಮಣ್ಣು ಪಾಲಾಗೈತೆ. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಯೋಚನೆ ಮಾಡ್ಕೊಂಡು ನಿಂತಿದ್ದೆ ಅತ್ತೆ. ಅಯ್ಯೋ 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 ಅಯ್ಯೋ, ಇದೇನು ಇದು? ಬುತ್ತಿ ಎಲ್ಲ ನಾ ಮಣ್ಣುಪಾಲ್ ಮಾಡಿದ್ಯಲ್ಲೇ ಮನೆಯಾಳಿ. ಇವಳು ಮಂತಕ್ಕೆ ಯಾಕೆ ಬಂದೆ ನೀರು ಕುಡಿಯೋಕ್ಕೆ? ಅಲ್ಲೇ ದಾರೆ ಮಸ್ತಾಗಿ ಮನೆ ಇದೆಯಲ್ಲ, ಇಲ್ಲಿಗಾನ ಬರ್ಬೇಕಾಗಿತ್ತೇನೆ ನೀರು ಕುಡಿಯೋಕ್ಕೆ. ಅಯ್ಯೋ ಅಯ್ಯೋ, ಇವಳ ಜೊತೆಗೆ ಸೇರ್ಬೇಡ ಅಂದಂಗೆಲ್ಲನ ಸೇರ್ಕೊಂಡು ಎಲ್ಲ ಹಾಳು ಮಾಡ್ತಾ ಇದೆಯಲ್ಲೇ. ಈಗ ನಿನ್ನ ಗಂಡ ಏನು ಹೇಳ್ತೀಯ? ಅವನಲ್ಲಿ ಎಗರಾಡ್ತಾ ಇದ್ದಾನೆ. ಕೂಲರಿ ಒಟ್ಟಿಸ್ಕೊಂಡು ಸಾಯ್ತಾ ಇದ್ದಾರೆ. ಅಲ್ಲಿ ಕೆಲಸ ಮಾಡೋದು ಬಿಟ್ಟು ಊಟ ಮಾಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ನೀವು ಬುತ್ತಿ ತಂದಿಲ್ಲ ಅಂತ ನನ್ನ ಮೇಲೆ ಎಗರಾಡ್ತಾ ಇದ್ದಾನೆ. ನಾನು ನೀನು ಎಲ್ಲೋ ಹಾಳಾಗೋದೆ ಅಂತ ನಾನು ಹುಡುಕೆ ಬಂದೆ. ಹಂಗೂ ದಾರಿಗೆಲ್ಲ ನೋಡ್ಕೊಂಬಂದೆ. ಎಲ್ಗೋದ್ಲು ಏನು ಅಂತ ಅಲ್ಲೆಲ್ಲರೂ ಕೇಳಿದೆ. ಇತ್ಲಾಗೆಲ್ಲ ಓದ್ಲು ಶಿಲ್ಪರ್ ಮಂತಕ್ಕೆ ಅಂತ ಹೇಳಿರು. ಅದಕ್ಕೆ ಸೀದಾ ಇಲ್ಲಿಗೆ ಬಂದೆ. ನೀನು ನೋಡಿದ್ರೆ ಇಲ್ಲಿ ನೋಡಿದ್ರೆ ಅನ್ನ ಮುದ್ದೆ ಎಲ್ಲ ಮಣ್ಣುಪಾಲ್ ಮಾಡಿ ಕುಕ್ಕೊಂಡಿದ್ಯಲ್ಲೇ. ಹಿಂಗೇನು ಒಂದಿಟ್ಟಾದ್ರೂ ನಯ ಭಯ ಐತೋ ಇಲ್ವೋ? ಅಯ್ಯೋ ಅಕ್ಕ, ರಾಣಿದ್ದೇನು ತಪ್ಪಿಲ್ಲ ಇದ್ರಾಗೆ. ನೀವು ಅವಳನ್ನ ಬೈಯಕ್ಕೆ ಹೋಗ್ಬೇಡಿ. ಪಾಪ ಬಾಯಾರಿಕೆ ಆಯ್ತಂತೆ, ಅದಕ್ಕೆ ನೀರು ಕುಡಿಯಂಗಾಯ್ತಂತೆ. ಅಲ್ಲಿ ರಸ್ತೆಗೆ ಅಲ್ಲಿ ಯಾರ ಮನೇನು ಬಾಗಿಲು ತೆಗ್ದಿರ್ಲಿಲ್ವಂತೆ. ಅದಕ್ಕೆ ಸೀದಾ ಇಲ್ಲಿಗೆ ಬಂದ್ಲು ಅವಳು. ಪಾಪ ಇಲ್ಲಿ ಬುತ್ತಿ ಕೂಡ ಹೊರಕಿಕ್ಕಿ ಒಳಕ್ಕೆ ಹೋಗಿ ನೀರು ಕುಡಿದು ಹೊರಕ್ಕೆ ಬರೋ ಅಷ್ಟರಲ್ಲಿ ಯಾವ ನಾಯಿಗಳು ಉಳ್ಸೋಗ್ಬಿಟ್ಟೇವೆ ಬುತ್ತಿನ. ಪಾಪ ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ನಿಂತಿದ್ಲು. ಅಷ್ಟರೊಳಗೆ ನೀವು ಬಂದ್ಬಿಟ್ರಿ. ಈಗ ಏನು ಮಾಡೋಕ್ಕಾಗುತ್ತೆ? ಇನ್ನೊಂದ್ಸಲ ಅಡುಗೆ ಮಾಡ್ಕೊಂಡು ತಗೊಂಡು ಹೋಗ್ತಾಳೆ ಬಿಡಿ. ಪಾಪ ಅವಳನ್ನ ಬಯ್ಯಕ್ಕೆ ಹೋಗ್ಬೇಡಿ. ಪಾಪ ಇದ್ರಾಗೆ ಅವಳು ತಪ್ಪು ಏನೂ ಇಲ್ಲ. ನೀರು ಕುಡಿಯಕ್ಕಂತ ನಮ್ಮ ಅಂತಕ್ಕೆ ಬಂದ್ಲು ಅಷ್ಟೇ ಕಣಕ್ಕ. ಮುಚ್ಚೆ ಬಾಯಿ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತೆ. ಇವಳು ಬಂದ್ಬಿಟ್ಲು ಹೇಳಕ್ಕೆ. ಅಲ್ಲಿ ಯಾವ ತೆಗ್ದಿರ್ಲಿಲ್ಲ. ನಾನೇ ಇನ್ನು ನೋಡ್ಕೊಂಬಂದಿನಿ. ಈಗಿನ ನನಗೆ ಮಸ್ತಾಗಿ ಮನೆಗಳೆಲ್ಲ ತೆಗ್ದೇ ಇದ್ದಾವೆ. ಇನ್ನು ಸಾಸೆ ಓದ್ಲು ಕಣಮ್ಮ, ಬುತ್ತಿ ಹೊತ್ಕೊಂಡು ಶಿಲ್ಪುನ್ ಜೊತೆಗೆ ಅಂತ ಹೇಳ್ತು. ಅಲ್ಲಿ ಎಮ್ಮಿಲ್ವೆ ಸುನಂದಮ್ಮ ಆಯಮ್ಮ. ಇವಳು ಬೇರೆ ಹೇಳ್ತಾ ಇದ್ದಾಳೆ ಇಲ್ಲಿ. ಇನ್ನು ನನ್ನೇನೇನು ನೀವು ಹೇಳಿದ್ದೆಲ್ಲ ನಮ್ಮ ಕುರಿ ಮಾಡ್ಕೊಂಡ್ರೇನಿ? ಬಾಲಿ ಐತೆ ನಿಮ್ಗೆ ಸರಿಯಾಗಿ. ಅಯ್ಯೋ ಅತ್ತೆ, ಮನೆಗಳೇನೋ ತೆಗ್ದಿದ್ವು. ಆದ್ರೆ ಶಿಲ್ಪ ಬೇರೆ ಅಲ್ಲೆಲ್ಲ ನೀರ್ ಕಡಿಕ್ ಹೋಗಿ ಬತ್ತಾ ಇದ್ಲು. ನಾನ್ ಬೇರೆ ಬಿಕ್ಳಿಸ್ತಿದ್ನ. ಯಾಕೆ ರಾಣಿ ಬಿಕ್ಳಿಸ್ತೀಯ? ನೀರ್ ಬೇಕೇನೆ ಅಂದ್ಲು. ನೀರ್ ಬೇಕು ಅಂದೆ. ಬಾ ನಮ್ಮ ಮಂತಕ್ಕೆ ಹೋಗೋಣ ಅಂತ ಕರ್ಕೊಂಬಂದ್ಲು ಅಷ್ಟೇನೆ. ಇನ್ನೇನು ಹೆಂಗೂ ಕರ್ದಲ್ಲ ಬಿಡು. ಅವ್ರ ಮಂತಕ್ಕೆ ಹೋಗಿ ಕುಡ್ದು ಬರೋಣ ಅಂತ ಇಲ್ಲಿಗೆ ಬಂದೆ ಅಷ್ಟೇನೆ. ಅತ್ತೆ, ನೀವು ಅವ್ರಿಗೆ ಇಲ್ಲದ್ದೆಲ್ಲ ಹೇಳಕ್ ಹೋಗ್ಬೇಡ್ರಿ. ಸುಮ್ಮನೆ ಮೊದ್ಲೇ ಇವಾಗ ಸಿಟ್ನಾಗಿರ್ತಾರೆ. ನಡೀರಿ, ನಾನು ಬರ್ತೀನಿ. ಬಾ ಐತೆ. ಹೇಳಿತ್ತೊಂದು ಹೇಳ್ತಾರೆ. ಅದಲ್ಲ ಅಂದ್ರೆ ಇದು, ಇದಲ್ಲ ಅಂದ್ರೆ ಅದು, ಇನ್ನೊಂದೇನೇನೋ ಸುಳ್ಳು ಹುಟ್ಟಿಸ್ಕೊಂಡು ಹೇಳೋದು. ಇಟ್ಟತ್ತನು ಅಲ್ಲಿ ಮನೆಗಳು ತೆಗ್ದಿಲ್ಲ ಅಂದ್ಲು. ಈ ಮನೆಗಳು ತೆಗ್ದಾರೆ ಅಂತಂದ್ರೆ ಇವಳು ಸಿಕ್ಕಿದ್ಲು, ಇವಳು ಬಾ ಅಂತಂದ್ಲು, ಇಲ್ಲಿಗೆ ಬಂದೆ ಅಂತ ಇನ್ನೊಂದು ಸುಳ್ಳು ಹೇಳೋದು. ಸುಳ್ಳು ಮೇಲೆ ಸುಳ್ಳು. ಬರೇ ಇದ್ರಾಗೆ ಬಂದೆ ನೀನು ಬಾಳೆಲ್ಲನ. ಸರಿಯಾಗಿದ್ರೆ ಇಬ್ರು ಬೇಗ ಮಂತಕ್ ಬಾ. ನಿನ್ ಗಂಡ ಬಂದೆ ಅಲ್ಲಿ ಎಗರಾಡ್ತಾ ಇದ್ದಾನೆ. ಅಡುಗೆ ಮಾಡ್ಕೊಂಡು ತಗೊಂಡೋಗ್ಬೇಕು. ಇಲ್ಲೇ ಸೇರ್ಕೋಬೇಡ. ಅಯ್ಯೋ ಶಿಲ್ಪ, ಈಗ ಏನೇ ಮಾಡೋದು? ಅಯ್ಯಯ್ಯೋ, ಇನ್ನೇನು ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ನಾನೇ ಕ್ಲೀನ್ ಮಾಡ್ತೀನಿ. ನೀನು ಹೋಗು ಮಂತಕ್ಕೆ ಹೋಗಿ. ನಿನ್ನ ಗಂಡ ಬೇರೆ ಸಿಟ್ನಾಗಿದ್ದಾನಂತೆ. ಕೂಲಿ ಆಳುಗಳಿಗೆ ಊಟ ತಗೊಂಡೋಗ್ಬೇಕು ಏನೋ. ಹೋಗಿ ಇನ್ನೊಂದ್ಸಲ ಅಡುಗೆ ಮಾಡ್ಕೊಂಡು ತಗೊಂಡೋಗು ಜಲ್ದು. ನಾನು ಇದೆಲ್ಲ ಕ್ಲೀನ್ ಮಾಡಿ ಎತ್ತಿಡ್ತೀನಿ. ಈ ತಟ್ಟಿ, ನಿನ್ನ ಪಾತ್ರೆ ಎಲ್ಲನ. ಹೋಗು ನೀನು ಜಲ್ದು. ಸರಿ ಆಯಿತು, ಹಾಗೆ ಮಾಡು. ನಾನು ಹೋಗ್ತೀನಿ. ಅಯ್ಯೋ ದೇವ್ರೇ, ಈಗ ಏನಾಗುತ್ತೋ ಏನೋ. ಮನೆಗೆ ಹೋದ್ರೆ ನನ್ನ ಗಂಡ ಏನು ಮಾಡ್ತಾನೋ ಅಂತ ಭಯವಾಗ್ತೈತಪ್ಪ. ದೇವ್ರೇ, ನೀನೇ ಕಾಪಾಡಬೇಕು ನನ್ನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.